ಬಳ್ಳಾರಿಯ ಶೂಟೌಟ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಒಂದು ಶೂಟೌಟ್ ಪ್ರಕರಣ ಏನಿದೆ ದಿನಕ್ಕೊಂದು ಹೊಸ ತಿರುವನ್ನ ಪಡೀತಾ ಇದೆ. ದಿನಕ್ಕೊಂದು ಹೊಸ ವಿಡಿಯೋಗಳು, ಪ್ರತಿಪಕ್ಷಗಳು ಹೊಸ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ದಿನಕ್ಕೊಂದು ತಿರುವು ಪಡೀತಾ ಇರುವಂತಹ ಶೂಟೌಟ್ ಪ್ರಕರಣ. ಮಾಜಿ ಸಚಿವ ಬಿ ಶ್ರೀರಾಮುಲು ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಮೃತ ರಾಜಶೇಖರ್ ರೆಡ್ಡಿಯ ಮರಣೋತ್ತರ ಪರೀಕ್ಷೆ ಬಗ್ಗೆ ಈಗ ಮಾತುಗಳು ಎದ್ದಿದೆ ಬಿಜೆಪಿ ವಲಯದಲ್ಲಿ. ಬಿಜೆಪಿ ಅನುಮಾನ ವ್ಯಕ್ತಪಡಿಸ್ತಾ ಇದೆ ಮರಣೋತ್ತರ ಪರೀಕ್ಷೆಯ ಬಗ್ಗೆ. 2 ಬಾರಿ ಪೋಸ್ಟ್ ಮಾರ್ಟಮ್ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಅಂತ್ಯ ಸಂಸ್ಕಾರದಲ್ಲೂ ಸಾಕ್ಷ್ಯನಾಶ ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಶ್ರೀರಾಮುಲು ಮಾಡಿದ್ದಾರೆ. 2 ಬಾರಿ ಪೋಸ್ಟ್ ಮಾರ್ಟಮ್ ಆಗಿದೆ. ರೆಡ್ಡಿ ಸಂಪ್ರದಾಯದ ಪ್ರಕಾರ ಶವವನ್ನ ಹೂಳಬೇಕಿತ್ತು. ಆದ್ರೆ ರಾಜಶೇಖರ್ ರೆಡ್ಡಿಯನ್ನ ಯಾಕೆ ಹೂತ್ ಹಾಕಿಲ್ಲ, ಶವವನ್ನ ಹೂಳದೆ ಯಾಕೆ ಸುಟ್ಟು ಹಾಕಿದ್ರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ತನಿಖೆಗೆ ಸಾಕ್ಷ್ಯಗಳು ಸಿಗಬಾರದು ಅಂತ ಏನಾದರೂ ಪ್ಲಾನ್ ಮಾಡಿದ್ದಾರೆ ಇವರು. ಪ್ಲಾನ್ ಏನ್ ಮಾಡಿರಬಹುದು. ಹಾಗಾಗಿ ಇದೇ ಕಾರಣಕ್ಕೆ ಶವವನ್ನ ಹೂಳದೆ ಸುಟ್ಟು ಹಾಕಿದ್ದಾರೆ. ಸಾಕ್ಷ್ಯ ನಾಶ ಆಗಿದೆ. ರಾಜಶೇಖರನ ದೇಹದಲ್ಲಿ 4-5 ಬುಲೆಟ್ ಇದ್ವು ಅಂತ ಬಿಜೆಪಿಯ ನಾಯಕರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ರಾಜಶೇಖರ್ ಕುಟುಂಬಕ್ಕೆ ಅಡಿಷನಲ್ ಎಸ್ಪಿ ರವಿಕುಮಾರ್ ಧಮಕಿ ಹಾಕಿದ್ದಾರೆ. ಶವವನ್ನ ಹೂಳೋಕೆ ಬಿಡದೆ ಸುಟ್ಟು ಹಾಕಿಸಿದ್ದಾರೆ. ಹೀಗಂತ ಮಾಜಿ ಸಚಿವ ಶ್ರೀರಾಮುಲು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಅವರನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಅಂತೇಳಿ ಆರೋಪ ಮಾಡಿದ್ದಾರೆ ಸರ್. ಹೇಗೆ ಏನು ಕಾರಣಕ್ಕಾಗಿ ರಾಜಶೇಖರ್ ಅವರು ನಾನು ಭಾಳ ಗಂಭೀರವಾಗಿ ಮುಂಚೆನೇ ಆರೋಪ ಮಾಡಿದೆ. ಏನು ಆರೋಪ ಅಂದ್ರಿಗಿನ ಈ ಆ ದೇಹದಲ್ಲಿ ಆ ರಾಜಶೇಖರ್ ಅವರು ಡೆತ್ ಆದಮೇಲೆ ಅವ್ರು ಗುಂಡಾರಿಸಿರೋಂಥದ್ದು ನಾರಾ ಭರತ್ ರೆಡ್ಡಿ ಗನ್ಮ್ಯಾನ್ಗಳು ಜೊತೆಲಿ ಸತೀಶ್ ರೆಡ್ಡಿ ಅವರು ಗನ್ಮ್ಯಾನ್ಗಳು ಗುಂಡಾರಿಸಿದಾರ ಅಂತ ಹೇಳಿದೆ. ಅವ್ರು ಯಾರು ಕೂಡ ಕೇಳೋ ಸ್ಥಿತಿಯಲ್ಲಿ ಇದ್ದಿಲ್ಲ. ಅವ್ರು ಹೇಳ್ತಾರೆ ಜನಾರ್ದನ್ ರೆಡ್ಡಿ ಅವರು ಅಂದರೆ ಅದು ನಾವು ಹೇಳ್ತೀವಿ ಅವ್ರಂತ ಹೇಳಿದ್ರೆ ಲಾಸ್ಟ್ ಏನಾಯಿತು, ಆ ಹುಡುಗ ತೀರ್ಕೊಂಡು ಹೋದ್ಮೇಲೆ ಅಲ್ಲಿ ಓಪಿಗೆ ತೊಗೊಂಡು ಹೋಗಿದ್ರು. ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತ ವಾಪಸ್ ತರಬೇಕಂತ ಪ್ರಯತ್ನ ಮಾಡಿದ್ರು. ಆ ಪೋಸ್ಟ್ ಮಾರ್ಟಮಲ್ಲಿ ಕೂಡ 2 ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು. 2 ಸಾರಿ ಮಾಡಿದ ನಂತರ ಈ ದಾನ ಸಂಸ್ಕಾರ ಅಂತ್ಯ ಸಂಸ್ಕಾರ ಮಾಡಬೇಕು ನೋಡಿರಿ. ಅಂತ್ಯ ಸಂಸ್ಕಾರ ಮಾಡೋಂಥ ವಿಚಾರದಲ್ಲಿ ಅವ್ರ ತಂದೆಯವರಾದಂಥ ಸುರೇಂದ್ರ ಅವ್ರದ್ದು ಅವ್ರು ಏನಿದೆನಾ ಅವ್ರ ಸಂಪ್ರದಾಯ ಪ್ರಕಾರ ಮಣ್ಣಲ್ಲಿ ಹಾಕಿ ಮುಚ್ಚಬೇಕು, ಕುಣಿಯಲ್ಲಿ ಹಾಕಿ ಮಣ್ಣು ಹಾಕಿ ಮುಚ್ಚಬೇಕಾಗುತ್ತೆ. ಅಲ್ಲಿ ಕುಣಿ ತೋಡ್ತಾರೆ, ಫಸ್ಟು ಕುಣಿ ತೋಡ್ತಾರೆ. ಬೇಕಾದ್ರೆ ನಮ್ಮ ಹತ್ರ ಶವ ಸಂಸ್ಕಾರ ಘಾಟದಲ್ಲಿ ಕುಣಿ ತೋಡೋರು ಇರ್ತಾರೆ, ಬೇಕಾದ್ರೆ ಕೇಳ್ಬೋದು. ಕುಣಿ ತೋಡ್ತಾರೆ. ಅವ್ರ ತಾಯಿಯವರೆಲ್ಲ ಕೂಡ ದೇಹಿ ಅಂತೇಳಿ ಬೇಡ್ಕೊತಾರೆ, ದಯವಿಟ್ಟು ನಮ್ಮ ಮಗನ ನಮ್ಮ ತಂದೆಯವ್ರನ್ನ ಕೂಡ ಸುರೇಂದ್ರ ರೆಡ್ಡಿ ಅವ್ರನ್ನ ಕೂಡ ಮಣ್ಣಲ್ಲಿ ಹಾಕಿ ಮುಚ್ಚಿದ್ದೀವಿ ಸ್ವಾಮಿ, ನಮ್ಮನ್ನ ಮಗನ ಕೊಟ್ಟರೆ ನಾವು ಮಣ್ಣಲ್ಲಿ ಕೊಡ್ತೇವೆ. ಇವರೆಲ್ಲರೂ ಕೂಡ ಕಲ್ತು ಏನು ಮಾಡ್ತಾರೆ ಅಂದ್ರೆ ಇಲ್ಲ ಹಂಗೆ ಕೊಡಲ್ಲ. ಅವರು ಅಡಿಷನಲ್ ಎಸ್ ಪಿ ಸಾಹೇಬ್ರು ಅವ್ರು ಬೆದರಿಸಿ ಬೈದು ಏನು ಮಾಡ್ತಾರೆ ಅಂದ್ರೆ ಅವ್ರನ್ನ ಸುಡೋಂಥ ಕೆಲಸ ಮಾಡ್ತಾರೆ, ಸುಡಿಸ್ತಾರೆ. ರವಿಕುಮಾರ್ ಅವ್ರದ್ದು ಏನು ಇಂಟ್ರೆಸ್ಟ್ ಸರ್, ಯಾಕೆ ಅವ್ರ ಮೇಲೆ ಧಮಕಿ ಹಾಕ್ತಾರೆ? ರವಿಕುಮಾರ್ ಸಾಹೇಬ್ರದ್ದು ಏನಂತ ಹೇಳಿದ್ರೆ ಅವ್ರು ಏನು ಆಗ್ಬೇಕಂತ ಹೇಳಿದರೆ ನಾನು ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರೋದನ್ನು ತಡಿಬೇಕು. ಜೊತೆಲಿ MLA ಸಾಹೇಬ್ರು ಏನಿದೆ ಆಲ್ರೆಡಿ ಅವ್ರ ಕ್ರೆಡಿಬಿಲಿಟಿ ಎಲ್ಲ ಕೂಡ ಕಳ್ಕೊಂಡಂಥ ಟೈಮಲ್ಲಿ ಪುನಃ ಇದ್ರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಕೂಡ ಮುಚ್ಚಾಕೋದ್ರಿಂದ ಅವರು ದೇಹದಲ್ಲಿ ಒಂದೇ ಬುಲೆಟ್ ಇದ್ದಿಲ್ಲ, ಸಾಕಷ್ಟು ಬುಲೆಟ್ಗಳಿದ್ದು. ಒಂದು ಬುಲೆಟ್ ಹೊರಗಡೆ ತೆಗೆದ್ರು, ಇನ್ನೂ ಬುಲೆಟ್ಗಳು ತೆಗೆದಾರೋ ಇಲ್ಲೋ ಗೊತ್ತಿಲ್ಲ. ಅವ್ರನ್ನ ಸುಟ್ಟಾಕಬೇಕಾದ್ರಿಗಿನ ಅದಕ್ಕೆ ಸಾಕ್ಷಿ ನಾಶ ಆಗ್ತಾವಲ್ಲ, ಅದಕ್ಕೋಸ್ಕರವಾಗಿ ಸಾಕ್ಷಿ ನಾಶ ಮಾಡೋಂಥ ಕೆಲಸ ಮಾಡಿದರು. ಅಂದರೆ ನಿಮ್ಮ ಪ್ರಕಾರ ಆತನ ದೇಹದಲ್ಲಿ 4-5 ಬುಲೆಟ್ಗಳಿದ್ದು ಯಾಕೆ ಸುಡಬೇಕಾಯ್ತು? ಅವರು ಸಾಕ್ಷಿ ನಾಶ ಮಾಡಬೇಕಂತ ಕಾಣಿದೆ ಅವ್ರು ಸುಟ್ಟಾಕುವಂಥ ಕೆಲಸ ಮಾಡಿದಾರ. ಅಂದರೆ ಅವತ್ತು ಈ ಫೈರಿಂಗ್ ಆದಮೇಲೆ ರಾಮುಲು ಅವ್ರನ್ನ ಜನಾರ್ದನ್ ರೆಡ್ಡಿಯನ್ನು ಅರೆಸ್ಟ್ ಮಾಡ್ಬೇಕನ್ನೋದು ಉದ್ದೇಶ IG ಅವರಿಗೆ ಏನಿತ್ತು ಸರ್? ಅಲ್ಲ, ನಾನು IG ಮೇಡಮ್ ಅವ್ರಿಗೆ ನಾನು ಕೇಳ್ಕೊತೀನಿ. ಯಾಕಂದರೆ ನನ್ನ ಮೇಲೆ ಯಾಕೆ ಮರ್ಡರ್ ಕೇಸ್ ಯಾಕೆ ಫಿಕ್ಸ್ ಮಾಡಿದರು? ನಾನೇನು ತಪ್ಪು ಮಾಡಿದ್ದೀನಿ? ಇನ್ಸಿಡೆಂಟ್ ಆದ ತಕ್ಷಣ ಇವ್ರನ್ನ ಮರ್ಡರ್ ಕೇಸಲ್ಲಿ ಫಿಕ್ಸ್ ಮಾಡೋಕ್ಕೆ ಬರಲ್ಲ ಸರ್. ಕಾನೂನು ಆ ಥರ ಅವಕಾಶ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ, ನಾನು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಓವರಾಲ್ ಆಗಿ ಇಡೀ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಎಲ್ಲ ಪ್ರಯತ್ನಗಳು ನಡೆದಿವಂತ ಎಲ್ಲ ಪ್ರಯತ್ನಗಳು ನಡೆದಾವ. ಆ ಹುಡುಗನ ಸುಟ್ಟಾಕೋದ್ರಲ್ಲಿ ಅಕಸ್ಮಾತ್ ಸುಟ್ಟಾಕಲಿದ್ರಿಗಿನ ದೇಹದಲ್ಲಿನ ಭಾಳಷ್ಟು ಗುಂಡುಗಳಿದ್ದಾವೆ. ಅಂದರೆ ಏನು ತನಿಖೆಗೆ ಒತ್ತಾಯಿಸ್ತಾರೆ? ಅಲ್ಲ, ಏನು ತನಿಖೆ CBIಗೆ ಒತ್ತಾಯ ಮಾಡ್ತಾ ಇದ್ದೀವಲ್ಲ. CBIಗೆ ಒತ್ತಾಯ ಮಾಡಿದ್ರಿಗಿನ ಇವ್ರು ಏನೇನು ಮಾಡಿದ್ರೆ ಎಲ್ಲ ಕೂಡ ಬಟಬಾಯಿಲಾಗುತ್ತೆ. ಇದಿಷ್ಟು ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳ್ತಕ್ಕಂಥದ್ದು. ಕ್ಯಾಮರಾಮನ್ ಸಂಜೀವ್ ಕುಮಾರ್ ಜೊತೆ ಬಸವರಾಜನಹಳ್ಳಿ, ನ್ಯೂಸ್ 18 ಬಳ್ಳಾರಿ.